ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದು ನಿಜವಾದ ಕನಸು. ನಿನ್ನ ಪ್ರಯತ್ನವಿಲ್ಲದೆ ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ. ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದಲ್ಲಿದ್ದರೆ ನೀನು ವಿಫಲನಾಗಲು ಸಾಧ್ಯವಿಲ್ಲ. ನಿರಂತರವಾಗಿ ನೀನು ಕನಸು ಕಾಣು. ನಿನ್ನ ಎಲ್ಲ ಕನಸುಗಳು ನಿನ್ನ ಯೋಚನೆಗಳಿಗಾಗಿ ಒಂದಲ್ಲ ಒಂದು ದಿನ ನನಸಾಗೇ ಆಗುತ್ತೆ. ಅಬ್ದುಲ್ ಕಲಾಂ ಸಾಹೇಬರು ಹೇಳ್ತಾರೆ, ಜೀವನದಲ್ಲಿ ನೀನು ಗೆಲ್ಲಬೇಕಾದರೆ ಪ್ರಮುಖವಾಗಿ ಈ 3 ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಮೊದಲನೆಯದು ನಿನ್ನ ನೋವು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ನೋವುಗಳಿವೆ, ಸಮಸ್ಯೆಗಳಿವೆ, ಸಂಕಷ್ಟಗಳಿವೆ. ಆದರೆ ಅದೆಲ್ಲವನ್ನ ದಾಟಿ ಮುನ್ನುಗ್ಗಿದ್ರೆ ಮಾತ್ರ ನೀನು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಆ ಮುಖ್ಯ ಘಟ್ಟದಲ್ಲಿ ನೀನು ನಿನ್ನ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಯಾಕಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನಗಳಿಗಿಂತ ನಿನ್ನ ನೋವುಗಳನ್ನು ನೋಡಿ ನಗುವವರೇ ಹೆಚ್ಚಾಗಿದ್ದಾರೆ. ಸಕ್ಸಸ್ ಸಿಗಬೇಕಂದ್ರೆ ಸಂಕಷ್ಟಗಳನ್ನು ಎದುರಿಸಬೇಕು. ನಿನ್ನ ನೋವುಗಳೇ ಯಶಸ್ಸಿನ ಮುಖ್ಯ ಭಾಗವಾಗಿರುತ್ತದೆ. ಕಷ್ಟಗಳು ಬಂದಿವೆ ಅಂತ ಇಷ್ಟಪಟ್ಟಿದ್ದನ್ನು ಬಿಡಬೇಡ. ಇವತ್ತಿನ ದಿನ ಕಷ್ಟಕರವಾಗಿರಬಹುದು, ಆದರೆ ಮುಂದೊಂದು ದಿನ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಎರಡನೆಯದು ನಿನ್ನ ಗುರಿ. ನೀನು ನಡೆಯುವ ದಾರಿಯಲ್ಲಿ ಕೆಲವು ಅಡೆತಡೆಗಳು ಬರುವುದು ಸಹಜ. ಹಾಗಂತ ಅಲ್ಲೇ ಸೋಲೊಪ್ಪಿಕೊಂಡು ಕೆಳಗೆ ಕೂರಬಾರದು. ಅದನ್ನು ಎದುರಿಸಿ ನಿಂತು ಗೆಲ್ಲಬೇಕು. ಅದೃಷ್ಟದಲ್ಲಿ ನಂಬಿಕೆ ಇಡಬೇಡ, ಪರಿಶ್ರಮದಲ್ಲಿ ನಂಬಿಕೆ ಇಡು. ಈ ಹಾದಿಯಲ್ಲಿ ನೀನು ಗೆಲ್ಲೋದಂತೂ 100ಕ್ಕೆ 100ರಷ್ಟು ಸತ್ಯ. ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ನೀನು ನಿನ್ನ ಗುರಿಯನ್ನು ಮುಟ್ಟುವ ಹಾದಿಯಲ್ಲಿ ಯಾರೊಂದಿಗೂ ನಿನ್ನ ಗುರಿಯ ಬಗ್ಗೆ, ನಿನ್ನ ಕನಸಿನ ಬಗ್ಗೆಯೂ ತುಟಿ ಬಿಚ್ಚಿ ಮಾತನಾಡಬೇಡ. ಯಾರ ಹತ್ತಿರನೂ ನಾನು ಇದನ್ನು ಮಾಡ್ತೀನಿ, ನಾನು ಅದನ್ನು ಮಾಡಿಯೇ ತೀರ್ತೀನಿ, ನನ್ನ ಕನಸುಗಳನ್ನು ಅವಶ್ಯಕವಾಗಿ ನನಸು ಮಾಡುತ್ತೇನೆ, ನಾನು ಏನು, ನನ್ನ ಕೆಪಾಸಿಟಿ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಯಾರ ಹತ್ತಿರನೂ ಹೇಳಬೇಡ. ಯಾಕಂದರೆ ನಿನ್ನ ಗುರಿಯ ಬಗ್ಗೆ ನೀನು ಅವರಿಗೆ ಹೇಳಿದಾಗ ಅವರು ನಿನ್ನ ದಾರಿಯನ್ನು ತಪ್ಪಿಸುವಂತಹ ಕೆಲಸ ಮಾಡುತ್ತಾರೆ. ನಿನ್ನ ದಾರಿಯಲ್ಲಿ ಹೋಗುವುದಕ್ಕೆ ಯಾವುದೇ ಕಾರಣಕ್ಕೂ ಅವರು ನಿನ್ನನ್ನು ಬಿಡುವುದಿಲ್ಲ. ನೀನು ನಿನ್ನ ಗುರಿಯನ್ನು ತಲುಪಬೇಕಾದರೆ ನೀನು ನಿನ್ನ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ನಿನ್ನ ಯಶಸ್ಸಿನ ಗುಟ್ಟು. ನೀನು ನಿನ್ನ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಯಾಕಂದರೆ ನಿನ್ನ ದಾರಿಯನ್ನು ಅವರು ಕೂಡ ಪಾಲನೆ ಮಾಡುತ್ತಾರೆ. ಅವರು ಒಂದು ವೇಳೆ ಅದರಲ್ಲಿ ಸೋತು ಹೋದರೆ ನಿನ್ನನ್ನೇ ದೂರುತ್ತಾರೆ. ಆ ಕಾರಣದಿಂದಾಗಿ ನಿನ್ನ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ. ನಿನ್ನ ಮೊದಲ ಗೆಲುವಿನ ನಂತರ ವಿಶ್ರಾಂತಿ ತಗೋಬೇಡ. ಯಾಕೆ ಗೊತ್ತಾ? ಎರಡನೇ ಪ್ರಯತ್ನದಲ್ಲಿ ಒಂದು ವೇಳೆ ನೀನು ಸೋತು ಹೋದರೆ ನಿನ್ನ ಮೊದಲ ಗೆಲುವು ಕೇವಲ ಅದೃಷ್ಟ ಅಂತ ಹೀಯಾಳಿಸುವುದಕ್ಕೆ ಬಹಳ ಜನ ಕಾಯ್ತಾ ಇರ್ತಾರೆ. ಈ ವಿಷಯಗಳನ್ನು ನಿನ್ನ ಜೀವನದಲ್ಲಿ ಯಾರೊಂದಿಗೂ ಹಂಚಿಕೊಳ್ಳದೇ ಇದ್ದರೆ ನೀನು ನಿನ್ನ ಜೀವನದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿರುವುದಂತೂ ಖಂಡಿತವಾಗಿಯೂ ಸತ್ಯ. ಒಂದಂತೂ ಮಾತು ಸತ್ಯ, ಯಾವಾಗ ನಿನ್ನ ಸಿಗ್ನೇಚರ್ ಆಟೋಗ್ರಾಫ್ ಆಗಿ ಬದಲಾಗುತ್ತೋ ಆವಾಗ ನೀನು ಜೀವನದಲ್ಲಿ ಸಕ್ಸಸ್ ಕಂಡಿದ್ದೀಯಾ ಅಂತ ಅರ್ಥ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.